ಇಲ್ಲಿ ಬಂದು ಕೆನಡಾ ಹಾಗೂ ಅಮೇರಿಕಾ ಮಕ್ಕಳಿಗೆ ತುಂಬ ಜನಕ್ಕೆ ವೈರಲ್ ಫೀವರು ಹಾಗೆ ಅದ್ರ ಜೊತೆಗೆ ವಾಮಿಟ್ಸ್ ಎಲ್ಲ ಆಗ್ತಾ ಇದೆ. ನಾವು ಎಷ್ಟೇ ಸಿರಪ್ ಕೊಟ್ಟರು ಏನೇ ಮಾಡಿದ್ರು ಜ್ವರ ಕಮ್ಮಿ ಆಗುತ್ತೆ ಆಗಲಿ, ವಾಮಿಟ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಸೊ ನನ್ನ ಮಗನಿಗೂ ಸೇಮ್ ಅದೇ ರೀತಿ ಆಗ್ತಾ ಇದೆ. ಸೊ ಹಾಗಾಗಿ ನನಗೆ ಎಷ್ಟೇ ಸಿರಪ್ ಆದರೂ ಕಮ್ಮಿ ಆಗಿಲ್ಲ. ಅದಕ್ಕೆ ಅಮ್ಮ ನನಗೆ ಈ ಟಿಪ್ ಹೇಳಿದ್ರು, ತುಂಬ ಅಂದರೆ ತುಂಬ ಯೂಸ್ ಆಯಿತು ನನಗೆ ಈ ಟಿಪ್. ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಏನು ಏಲಕ್ಕಿ ಇರುತ್ತೆ ಅಲ್ವಾ, ಅದು ಏಲಕ್ಕಿನ ಚೆನ್ನಾಗಿ ಹುರ್ಕೋಬೇಕು. ನಿಮ್ಗೆ ಗ್ಯಾಸ್ ಸ್ಟವ್ ಇದ್ದರೆ ಗ್ಯಾಸ್ ಸ್ಟವ್ ಅಲ್ಲಾದರೂ ಸುಟ್ಕೋಬೋದು. ನಮ್ಮ ಗ್ಯಾಸ್ ಸ್ಟವ್ ಅಲ್ವಾ, ಸೊ ಹಾಗಾಗಿ ನಾನು ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಬ್ಲಾಕ್ ಆಗೋವರೆಗೂ, ಫುಲ್ ಬ್ಲಾಕ್ ಆಗೋವರೆಗೂ ಹುರ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ನೋಡ್ಬೋದು ನೀವೇನೆ, ಟಚ್ ಮಾಡಿದ್ರೆ ಪುಡಿ ಆಗೋಗ್ತೈತೆ. ಸೊ ಈ ರೀತಿ ಹುರ್ಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಂಡು ಇದರಲ್ಲಿ ನಾವು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ಅಂದರೆ ಜೇನುತುಪ್ಪನೂ ಆ ಏಲಕ್ಕಿ ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೋದ್ರೆ ಅದು ಮಿಕ್ಸ್ ಆಗಿಲ್ಲ. ಸೊ ಹಾಗಾಗಿ ನಾನು ಬೆರಳಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದನ್ನು ಒಂದ್ಸಲಿ ತಿನ್ನಿಸಿದ್ರೆ ಸಾಕು, ಸ್ಟಾಪ್ ಆಗುತ್ತೆ, ಮತ್ತು ವಾಮಿಟೇ ಆಗಲ್ಲ. ಒಂದ್ಸಲಿ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಆಗಲಿ ಇಲ್ಲ ದೊಡ್ಡವ್ರಿಗೆ ಆಗಲಿ ಯಾರಿಗೇ ಆಗಲಿ ಇದು ತುಂಬ ಯೂಸ್ ಆಗುತ್ತೆ. ಹಾಗಾಗಿ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಸೇವ್ ಮಾಡಿಕೊಂಡು ಇಟ್ಕೊಳ್ಳಿ, ನಿಮ್ಗೆ ಯಾವಾಗಾದರೂ ಯೂಸ್ ಆಗುತ್ತೆ ಈ ಟಿಪ್ಪು. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಅವರು ಸಹ ಶೇರ್ ಮಾಡಿ.